ಮೇರೆ ನಮ್ಮ ಗುರಿಗಳು ಹಿಮಾಲಯದಷ್ಟು ಎತ್ತರದಲ್ಲಿದೆ ಎಂದು ನಮಗೆ ತಿಳಿದಿದೆ. ನಮ್ಮ ಕನಸುಗಳು ಅಸಂಖ್ಯಾತ ನಕ್ಷತ್ರಗಳಿಗಿಂತ ಹೆಚ್ಚು. ಆದರೆ ನಮ್ಮ ಆತ್ಮಗಳ ಹಾರಾಟದ ಮೊದಲು ಆಕಾಶವು ಏನೂ ಅಲ್ಲ ಎಂದು ನಮಗೆ ತಿಳಿದಿದೆ. ನಮ್ಮ ಶಕ್ತಿ ಹಿಂದೂ ಮಹಾಸಾಗರದಷ್ಟು ಅಳೆಯಲಾಗದು. ನಮ್ಮ ಪ್ರಯತ್ನಗಳು ಗಂಗಾ ನದಿಯಂತೆ ಪರಿಶುದ್ಧವಾಗಿರಬೇಕು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮೌಲ್ಯಗಳ ಹಿಂದೆ ಸಾವಿರಾರು ವರ್ಷಗಳ ಹಿಂದಿನ ಸಂಸ್ಕೃತಿ, ಋಷಿಗಳ ತಪಸ್ಸು, ದೇಶವಾಸಿಗಳ ತ್ಯಾಗ, ಬಲಿದಾನ ಮತ್ತು ಕಠಿಣ ಪರಿಶ್ರಮ ಇದೆಲ್ಲವೂ ನಮಗೆ ಸ್ಫೂರ್ತಿಯಾಗಲಿ. ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲು ಇಂದು ನಾವೆಲ್ಲರೂ ಒಂದಾಗಿದ್ದೇವೆ. ಈ ದಿನವು ಭಾರತೀಯರೆಲ್ಲರಿಗೂ ಸಡಗರ ಸಂಭ್ರಮದ ದಿನವಾಗಿದೆ. ಈ ಸ್ವಾತಂತ್ರ್ಯ ಎನ್ನುವುದು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ವರ್ಷಗಳ ಕಠಿಣ ಹೋರಾಟದ ಫಲ. ಅವರು ತಮ್ಮ ರಕ್ತ, ತ್ಯಾಗ, ಬಲಿದಾನ, ಸುಖ, ಸಂತೋಷ, ನೆಮ್ಮದಿ, ಶ್ರಮ ಹಾಗೂ ತಮ್ಮವರಿಂದಾದ ತಿರಸ್ಕಾರಗಳ ಕಹಿನುಂಡು ನಮಗೆ ಬೆಲ್ಲದ ಸವಿಯನ್ನು ಹಂಚಿ ಹೊರನಡೆದ ಸಾಧಕರನ್ನು ನೆನೆಯುವ ದಿನವಿದು. ತಾವು ಅತಂತ್ರವಾಗಿ ಬದುಕಿ ನಮ್ಮನ್ನು ಸ್ವತಂತ್ರವಾಗಿ ಬದುಕಲು ಅನುವು ಮಾಡಿಕೊಟ್ಟ ಪುಣ್ಯಾತ್ಮರ ಸ್ಮರಿಸುವ ಸುದಿನವಿದು. ಸ್ವತಂತ್ರ ಮತ್ತು ಸಮಾನತೆಗಳಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲವೆಂದು ನಂಬಿ ತಮ್ಮ ರಕ್ತ ಬಸಿದ ಸಾವಿರಾರು ವೀರ ಸ್ವತಂತ್ರ ಸೇನಾನಿಗಳಾದ ಮಂಗಲ್ ಪಾಂಡೆ, ತಾಂತಿಯಾ ಟೋಪಿ, ಸಂಗೊಳ್ಳಿ ರಾಯಣ್ಣ, ರಾಣಿ ಲಕ್ಷ್ಮೀಬಾಯಿ, ಭಗತ್ ಸಿಂಗ್, ಕಿತ್ತೂರು ರಾಣಿ ಚೆನ್ನಮ್ಮ, ಸರೋಜಿನಿ ನಾಯ್ಡುರಂತಹ ಅಸಂಖ್ಯಾತ ದೇಶ ಪ್ರೇಮಿಗಳನ್ನು ನೆನೆಯುವ ಸುದಿನವಿದು. ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತೇನೆ ಎಂದು ಸಾರಿದ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನು ನೆನೆಯುವ ದಿನವಿದು. ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯ ಮೂಲಕ ಅಹಿಂಸೆ ಮತ್ತು ಶಾಂತಿಯ ಮಂತ್ರವನ್ನು ಪಠಿಸಿದ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಿಸುವ ಸುದಿನವಿದು. ದುಶ್ಮನೋ ಕಿ ಗೋಲಿಯೋं को मैं सम्मान करेगा, आज़ादी हूँ मैं आज़ादी रहूँगा, मेरा नाम आज़ाದ್, ಚಂದ್ರಶೇಖರ್ ಆಜಾದ್ ಎಂದು ಸಾರಿದ ಅಪ್ರತಿಮ ವೀರರನ್ನು ನೆನೆಯುವ ದಿನವಿದು. ಬರೀ 23 ವರ್ಷಕ್ಕೆ ಕುದುರೆಯನ್ನು ಏರಿ ತನ್ನ ಮಗ ದಾಮೋದರ ರಾಯನ್ನು ಬೆನ್ನಿಗೆ ಕಟ್ಟಿಕೊಂಡು ನಿರಂತರ 108 ಮೈಲುಗಳ ದೂರ ಸಾಗಿ ತನ್ನ ರುಂಡ ಮುಂಡ ಒಂದಾಗಿರುವವರೆಗೆ, ತನ್ನ ಕೊನೆ ಉಸಿರಿರುವವರೆಗೆ ಕೂಡ ಮೇರಿ ಝಾನ್ಸಿ ನಹಿ ದೋಗಿ, ನನ್ನ ಝಾನ್ಸಿಯನ್ನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಎಂದು ಅಬ್ಬರಿಸಿದ ಆ ಸಿಂಹ ಗರ್ಜನೆಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನನ್ನು ನೆನೆಯುವ ಸುದಿನವಿದು. ಆತ್ಮೀಯರೇ, ಈ ಆಗಸ್ಟ್ 15 ಎನ್ನುವುದು ಭಾರತ ಮಾತೆಯನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಿದ ದಿನ, ಬ್ರಿಟಿಷರ ಸೆರೆಮನೆಯಿಂದ ಭಾರತೀಯರ ಬಿಡಿಸಿದ ದಿನ ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.